ಎಲ್ಲರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಚಿತ್ರದಲ್ಲಿ ನನ್ನೊಂದು ವ್ಯಾಪಾರಿ ಪಾತ್ರ. ಅಂದರೆ ಸಿಟಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ, ಸಂಡೇ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ, ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ, ಇನ್ನೊಂದು ದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾಡ್ತಾ ಇರ್ತೀನಿ. ಈ ಥರದ್ದು ಅಷ್ಟು ಬ್ಯುಸಿ ಇರುವಂಥ ಮಾರ್ಕೆಟಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ. ತುಂಬ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡೋದಂಥ ಅನುಭವ ಸಿಕ್ತು. ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು. ಹಾಗಾಗಿ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದಂಥ ನಿರ್ದೇಶನ ಬಂತು. ಗೋಳಿ ಆದಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ನನಗೂ ಖುಷಿ ಆಯಿತು. ಈ ಸಿನಿಮಾ ವರ್ಕ್ ಮಾಡಬೇಕಂತ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಏಪ್ರಿಲ್ 18 ರಿಲೀಸ್ ಆಗ್ತದೆ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಎಡಿಟರ್ ಉಮೇಶ್ ಆರ್ಬಿ ಸರ್. ಸೊ ಈಗ ನಾನು ಶಶಾಂಕ್ ಸರ್ನ ಮಾತಾಡಿಸ್ತೀನಿ. ಶಶಾಂಕ್ ಸರ್, ಇದೊಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂತ ನಿರ್ದೇಶಕರು ಹೇಳಿದ್ದಾರೆ. ಸೊ ಮ್ಯೂಸಿಕ್ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಬಂದಂಥ ಸಿನಿಮಾ ಇದು. ಕದೀಮ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಾಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂಥ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲಿರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಪೋರ್ಟಿಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ. ಆ್ಯಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದ್ದೀರಾ, ಇನ್ನೂ 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾನ ಬೆಳೆಸಿ, ಉಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಒಂದು ಸಾಂಗ್ ಹಾಡಿದ್ನ, ಒಂದು ಸಾಂಗ್ ಅಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ನನ್ನ ಗೆಳೆಯನ್ನ ನಾನು ಎಷ್ಟರ ಮಟ್ಟಿಗೆ ವಿಜೃಂಭಿಸ್ಬೇಕೋ ಅಷ್ಟು ಮಾಡಿದ್ದೀನಿ. ಅದೊಂದು ಸುಮಾರು 1.5-2 ತಿಂಗಳಾಯಿತು. ಅಷ್ಟು ಕಾಲಾವಕಾಶ ಕೊಟ್ಟರು. ಹಾಗೆ ನಾನು ಇನ್ನೂ ಕೂಡ ಎಕ್ಸ್ಟ್ರಾನು ತೊಗೊಂಡಿದ್ದೀನಿ ಸ್ವಲ್ಪ ಕಾಲಾವಕಾಶ. ಅದನ್ನು ಕ್ಷಮೆನೂ ಕೂಡ ಕೇಳ್ತೀನಿ. ಏನಂದರೆ ಒಂದು ಅದ್ಭುತವಾದಂತಹ ಒಂದು ಔಟ್ಪುಟ್ ಬರಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಇಡೀ ಪ್ರೋಗ್ರಾಮರ್ಸ್ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬ್ಯಾಕ್ ಬೋನ್ ಸುಗೋಣ ಅವ್ರಿಗೆ ನಾನು ಬಹಳನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನನ್ನ ಪ್ರತಿಯೊಂದು ಸಿನಿಮಾದ ಕೆಲಸಗಳಿಗೂ ನನ್ನ ಪ್ರೋಗ್ರಾಮರ್ಸ್ ಬಹಳ ಮುಖ್ಯವಾಗ್ತಾರೆ. ಎಲ್ಲರ ಸಾಥು, ಇಡೀ ತಂಡದ ನನ್ನ ಪ್ರೊಡಕ್ಷನ್ ಸಾಥು, ಎಲ್ಲರ ಸಾಥಿಂದ ಒಂದು ಒಳ್ಳೆ ಔಟ್ಪುಟ್ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ. ಖಂಡಿತ ಅಣ್ಣ, ಖಂಡಿತ. ಯಾಕೆಂದ್ರೆ ಇದು ಹೊಸಬ್ರು ತಂಡ ಅಂತ ನನಗೆ ಶುರುನಲ್ಲಿ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ವಿಕ್ರಮ್ ಮೋರ್ ಸರ್, ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್, ನನ್ನ ಬ್ರದರ್ನ ಫಸ್ಟ್ ಡೇ ನೋಡಿ ಅವ್ರಿಗೆ ಈಸಿಯಾಗಿ ಒಂದೊಂದು ಸ್ಟಂಟ್ಸ್ಗಳನ್ನ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರು. ಯಾವಾಗ ಶುರುವಾಯಿತು, ಈ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಇದೆ ಅಲ್ಲಿ. ಅಂದರೆ ತುಂಟತನ ಬಹಳ ಶುರುನಲ್ಲಿರುತ್ತೆ, ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆ್ಯಕ್ಷನ್ ಅಂತ ಬರುತ್ತೆ ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ಥರನೇ ಇದೆ. ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರಾ. ಒಬ್ಬ
ಹೊಸ ಆಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಅವರೇ ಕೂಡ ಆಕ್ಚುಲಿ ಸೆಕೆಂಡ್ ಅಂದ್ರೆ ಇದು ತುಂಬಾ 3 ದಿನ ನಮ್ ನಿಜವಾಗ್ಲೂ ಆಕ್ಚುಲಿ ಅವರು ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ ಬಹಳ ಥ್ಯಾಂಕ್ಸ್ ಹೇಳಿದ್ರು. ಯಾಕಂದ್ರೆ ಅವ್ರು ಕೇಳಿದ್ದನ್ನ ಎಲ್ಲ ಸಲಕರಣೆಗಳನ್ನು ಅಂದ್ರೆ ಎಲ್ಲ ಇದನ್ನ ಕೊಟ್ಟು ಇವರು ಚೆನ್ನಾಗಿ ನಟಿಸಿದ್ರು. ಅಂಡ್ ಕೊನೆ ದಿನ ಆಕ್ಚುಲಿ ಎಲ್ರು ಬೋ ಮಾಡ್ಬಿಟ್ಟು ಹೋದ್ರು. ಅಂದ್ರೆ ಒಂದು ಸೂಪರ್, ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ನೀವು ನಟನೆ ಅಂದ್ರೆ ಆಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ ನ ನೀವೆಲ್ಲರೂ ಕೂಡ ಬಹಳನೇ ಖುಷಿ ಪಡ್ತೀರಾ. ಆ ಸೀಕ್ವೆನ್ಸ್ ನೋಡಿದ್ರೆ ಅದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಸಿಚುಯೇಷನ್ ಅದ್ಭುತವಾಗಿ ಬಂದಿದೆ. ಅಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಮಾರ್ಕೆಟ್ ಅಲ್ಲಿ ಒಬ್ಬ ತುಂಟ, ಅವನ್ ವೇಷಭೂಷಣ, ಅವನ್ ತಲಹರಟೆ, ಅವನೊಬ್ಬ ಪೊಲಿಟಿಕ್ಸ್ ಇದಕ್ಕೆ ಸೇರ್ಬೇಕು ಅನ್ನೋ ಒಂದು ಚಟದಿಂದ ಒಬ್ಬ ಪೊಲಿಟಿಷಿಯನ್ ಜೊತೆ ಅವ್ನು ಟ್ರಾವೆಲ್ ಮಾಡ್ತಿರ್ತಾನೆ ಅನ್ನೋ ಒಂದು ಅಂದ್ರೆ ನೋಡಕ್ ರೌಡಿ ಬಟ್ ಕಾಮಿಡಿ ಪೀಸ್ ಅನ್ನೋ ರೀತಿ ಒಂದು ಮಜಾ ಇರುತ್ತೆ. ಎಲ್ಲರೂ ಬಹಳ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ತಂಡಕ್ಕೆ. 18ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಗದಿಮಾ ಬರ್ತಿದ್ದಾನೆ, ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಶಶಾಂಕ್ ಶೇಷಗಿರಿ ಅವರೇ, ಆಲ್ ದ ವೆರಿ ಬೆಸ್ಟ್. ನಿಮಗೂ ಕೂಡ ಒಳ್ಳೇದಾಗಲಿ ಸಿನಿಮಾ. ಈ ಸಿನಿಮಾ ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಫಸ್ಟು, ಯಾಕೆಂದರೆ ಫಸ್ಟ್ ಸಿನಿಮಾ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಆಗಲಿ ಮೇಡಮ್. ಕಾಸ್ಟ್ಲಿ ಎಕ್ಸ್ಪೀರಿಯೆನ್ಸ್ ಯಾಕೆಂದರೆ ಎಲ್ಲರೂ ಅವರು ಆ್ಯಕ್ಚುಲಿ 6 ಮಂತ್ ಜರ್ನಿ ನಮ್ಮದು ಮೇಡಮ್ದು. ಬೇರೆ ನಮ್ಮ ಯೋಗೇಶ್ ಥ್ರೂ ಯೋಗಿ ಬ್ರದರ್ ಇದ್ದಾರೆ, ಅವ್ರ ಥ್ರೂ ಮತ್ತು ನಮ್ಮ ಸಿನಿಮಾಸ್ ಅರುಣ್ ಥ್ರೂ ಪರಿಚಯ ಆದರು ಮೇಡಮು. ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ. 6 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿ ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡಬೇಕನ್ನೋ ಪ್ಲ್ಯಾನಲ್ಲಿದ್ವಿ. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತೊಗೊಂಡು ಅಂದರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ರಿಲೀಸ್ ಮಾಡಿಬಿಡೋಣ, ಚೆನ್ನಾಗಿ ಬಂದಿದೆ ಸಿನಿಮಾ ಬರೋಣ ಅಂತೇಳಿ ಬಂದರು. ನಾವು ಆ್ಯಕ್ಚುಲಿ 18ನೇ ತಾರೀಕು ಅಂತೇಳಿ 1.5 ತಿಂಗಳಿಂದಲೂ ಪ್ಲ್ಯಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ. ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ. 18ನೇ ತಾರೀಕು ಬರ್ತಾಯಿದ್ದೀವಿ, ಎಲ್ಲರೂ ನೋಡಿ ಆಶೀರ್ವದಿಸಿ. ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ. ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ ಮೈಸೂರು ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಆ್ಯಕ್ಷನ್ಸ್ ಆ ಕಡೆ ಚೆನ್ನಾಗಿ ತಗೋತಾರೆ. ಸೊ ಓವರಾಲ್ ಒಂದು 100-120% ಪ್ಲ್ಯಾನ್ ಮಾಡಿದ್ದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ಆ್ಯಂಡ್ ದೆನ್ ಚಂದನ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅವರು ನೋಡೋಕೆ ಇಲ್ಲಿ ಸುಮ್ಮನೆ ಇಷ್ಟೇ ಮಾತಾಡಿದ್ರು, ಬಟ್ ಅವ್ರು ನಿಜವಾಗ್ಲೂ ಕದಿಮನೆ ಮಾತಾಡಬೇಕಾದ್ರೇ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು. ನೀವು ತಾನೇ ಹೇಳಿದ್ದು ನಂದು ಒರಿಜಿನಲ್ ಕ್ಯಾರೆಕ್ಟರ್ ಹೇಳೋಣ ಅಂತ. ಥ್ಯಾಂಕ್ ಯು. ಹಾಂ ಸರ್. ಸರ್ ಆ್ಯಕ್ಚುಲಿ ಮೇಡಮ್ ಹೆಂಗಂದರೆ ಆಲ್ರೆಡಿ ಅವ್ರು ಚೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೇಡಮ್ ಮತ್ತು ಚಂದ್ರನವರು. ಹೆಂಗಂದರೆ ಆಲ್ರೆಡಿ ಅವ್ರಿಗೊಂದು ಬೇಸ್ ಇದೆ ಸರ್. ಈ ಏರಿಯಾದಲ್ಲಿ ನಂಗೆ ಇದೇ ಥಿಯೇಟ್ರ್ ಬೇಕಂತ. ಜನರಲ್ಲಾಗಿ ನಾವು BC ಸೆಂಟರ್ಗಳು ಕಾನ್ಸಂಟ್ರೇಟ್ ಮಾಡಲ್ಲ ಸರ್. A ಸೆಂಟರ್ಸ್ ಆ ಥರ ಕಾನ್ಸಂಟ್ರೇಟ್ ಮಾಡ್ತೀವಿ ಬೇರೆ ಸಿನಿಮಾಗಳು. ಇವ್ರು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಿರೋದು B ಸೆಂಟರ್ಸು. ಬಿಕಾಸ್ ಇಟ್ಸ್ ಆ್ಯಕ್ಷನ್ ಅಂಡ್ ದೆನ್ ಲೋಕಲ್ಗೆ ಕನೆಕ್ಟ್ ಆಗೋಂಥ ಸಿನಿಮಾ ಸರ್ ಇದು. ಆಮೇಲೆ ಮತ್ತೆ ಈ ಕೆಲವು ಮಾರ್ಕೆಟ್ ಪ್ಲೇಸ್ಗಳು ಅಲ್ಲೆಲ್ಲ ರೆಗ್ಯುಲರ್ ನಡೆಯುವಂಥ ದಂಧೆಗಳು, ರೆಗ್ಯುಲರಾಗಿ ಏನೇನು ಈ ಮಾರ್ಕೆಟಲ್ಲಿ ಮಿಸ್ಸೆಲಿನಿಯಸ್ ನಡೆಯುತ್ತಲ್ಲ ಸರ್, ಫೈನಾನ್ಸ್ ವ್ಯವಹಾರ ಇರ್ಬೋದು, ಇದ್ರದ್ದಕ್ಕೆಲ್ಲ ಒಂದು ಸೂಕ್ತವಾದಂಥ ಒಂದು ಸಿನಿಮಾ ಇದು. ಸೊ ಹಂಗಾಗಿ ಅದ್ರ ಜೊತೆ ಲವ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ಈ ಏರಿಯಾದಲ್ಲಿ ಇದೇ ಥಿಯೇಟ್ರ್ ಬೇಕು ಸರ್, ಬೇರೆ ಯಾವುದು ಬೇಡ, ನಮ್ಗೆ ಇನ್ನೂ ಚೆನ್ನಾಗಿರೋದು ಬಂದರೂ ಬೇಡ, ಇದು ಬೇಡ ಅನ್ನೋ ಥರ. ನೋಡಿದ್ದೀನಿ ಸರ್, ಚೆನ್ನಾಗಿದೆ. ಅದಕ್ಕೆ ನಾನು ಹೇಳಿದೆ ಸರ್, ಇದು ನಾರ್ತ್ ಕರ್ನಾಟಕ ಮತ್ತು ನಮ್ಮ ಮೈಸೂರು ಏರಿಯೆಲ್ಲ ಚೆನ್ನಾಗಿ ಕಚ್ಕೊಳ್ಳುತ್ತೆ ಸರ್ ಸಿನಿಮಾ. ಸೌತ್ ಕೇಂದ್ರ ಸ್ವಲ್ಪ ಕಷ್ಟ ಸರ್ ಇದೆ, ಯಾಕೆಂದರೆ ಆ್ಯಕ್ಷನ್ ಸಿನಿಮಾಗಳು ಸೌತ್ ಕೇಂದ್ರ ಎಲ್ಲ ಅಷ್ಟು ಹೋಗಲ್ಲ. ಸೊ ಬೇರೆ ಎಲ್ಲ BKT ಮತ್ತು ಇದೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀವಿ ಸರ್. 100-125 ಸೆಂಟರ್ಸ್ ಇನ್ಕ್ಲೂಡಿಂಗ್ ಮಾಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಟ್ ಗೌಡ ಅವರೇ. ಸರ್ ಅರಸು ಸರ್. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನು ಮಾತಾಡಿರ್ತಾರೆ ಅದನ್ನು 100% ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ, ಅದು ನನಗೆ ಗೊತ್ತು. ಮತ್ತು ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಹೊಸಬ್ರಂತ ಅನಿಸಲ್ಲ. ನಾನು ಡ್ಯಾನ್ಸು ಇರೋದು 2 ದಿವಸಕ್ಕೆ 2 ಸಾಂಗ್, ಒಂದೊಂದು ಸಾಂಗ್ ಮಾಡಿದ್ದೀವಿ, ಅಷ್ಟು ಫಾಸ್ಟು. ಫೈಟ್ ಬಗ್ಗೆ ವಿಕ್ರಮ್ ಅಷ್ಟು ಹೇಳಿದ್ದಾರೆ ಆಗಲೇ ಪಾಪ ಅವರು. ಚೆನ್ನಾಗಿ ಒಂದು ಸಿನಿಮಾ ಅಂತ ಅನಿಸಲ್ಲ, ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ. ತುಂಬ ಅವ್ರು ಹೇಳ್ತಾರೆ ಮೇ ಬಿ ಇದು ಫಸ್ಟ್ ಸಿನಿಮಾ ಅಂತ, ತುಂಬ ಕಲ್ತಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ಮಲ್ಲಿ. ನಮ್ಮ
ಮತ್ತು ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬಲ್ಲಿ ಎಲ್ಲೋ ನೈಟಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನು ಮಾತ್ರ ನಾನು ಫಾಲೋಅಪ್ ಮಾಡ್ತಾಯಿದ್ದೆ. ಸೆಟ್ಟಿಗೆ ಬಂದರು ಒಂದು ದಿವಸ, ಇವರೇ ಮ್ಯೂಸಿಕ್ ಡೈರೆಕ್ಟ್ರು, ಇದರಲ್ಲಿ ಒಂದು ಪಾತ್ರ ಮಾಡ್ತಾರೆ, ಹಂಗೆ ಪರಿಚಯ ಆಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಮತ್ತು ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ. ಇದೇ 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದರು, ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ಟಲ್ಲಿ. ಟೈಮಿಂಗು ಅದಿದ್ರು ಏನಿದ್ರು ಖುಷಿಯಾಗಿ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಸಾರಿ ಬರ್ತಿದೆ ರಾಜು, ಥ್ಯಾಂಕ್ಸು ರಾಜವಿಷ್ಣುಗೆ ನಮ್ಮ ಟಾರ್ಚರ್ ತಡ್ಕೊಂಡು ಅಷ್ಟು ಬೇಗ ಡಿಸೈನ್ ಮಾಡ್ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ನಿಸ್ತಪ್ಪ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.